ನಮ್ಮ ಕ್ಲಿನಿಕ್ಗಳು ಏನು ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ರಾಜ್ಯದಲ್ಲಿ ನಗರ ಪ್ರದೇಶದಲ್ಲಿ ಏನು ಓಪನ್ ಆಯ್ತಾ ಇದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಹಾಲಕ್ಷ್ಮಿ ಲೇಔಟ್ನಿಂದನೇ ಅದಕ್ಕೆ ಆನ್ಲೈನಲ್ಲಿ ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೇನು ಬರ್ತಾ ಇದ್ದಾರೆ. പക്ഷേ ಇಡೀ ರಾಜ್ಯಕ್ಕೆ ಅದು ಮಾದರಿ ಆಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ಮತ್ತು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕ್ಲಿನಿಕ್ಗಳು ಒಂದಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ನನ್ನ ಜನಕ್ಕೆ ಏನು ಬೇಕಾಗಿದೆ, ಇವತ್ತು ಡಯಾಗ್ನೋಸ್ಟಿಕ್ ಸೆಂಟ್ರು 9 ಕಡೆಯೂ ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನು ಓಪನ್ ಮಾಡಿದ್ದೇವೆ. ಯಾರಿಗೆ ಇವತ್ತು ರಕ್ತದ ಚೆಕ್ ಮಾಡಬೇಕು, ಯೂರಿನ್ ಚೆಕ್ ಮಾಡಬೇಕು, ಮತ್ತು ಲಿವರ್ ಫಂಕ್ಷನ್ ಯಾವ ರೀತಿ ಇದೆ, ಕಿಡ್ನಿ ಫಂಕ್ಷನ್ ಯಾವ ರೀತಿ ಇದೆ, ಮತ್ತು ಕೊಬ್ಬಿನಾಂಶ ನಮ್ಮ ದೇಹದಲ್ಲಿ ಯಾವ ರೀತಿ ಇದೆ, ಸುಮಾರು ಒಂದು 55ರಿಂದ 60 ನಮ್ಮ ದೇಹದಲ್ಲಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಮತ್ತು ಉಚಿತವಾಗಿ ಇದು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಜೊತೆಗೆ ನನ್ನ ಟ್ರಸ್ಟ್ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಸಹಯೋಗದಲ್ಲಿ ನನ್ನ ಕ್ಷೇತ್ರದಲ್ಲಿ 9 ಸರ್ಕಾರದಿಂದ ಆಗಿರ್ತಕ್ಕಂಥದ್ದು, ಒಂದು ನಾನು ವೈಯಕ್ತಿಕವಾಗಿ ಮಾರಪ್ಪನಪಾಳ್ಯದಲ್ಲಿ ಒಂದು ನರ್ಸಿಂಗ್ ಹೋಮ್ನಲ್ಲಿ ಇದು ಮಾಡಿರ್ತಕ್ಕಂಥದ್ದು. ಬಹುಶಃ ದಿನಕ್ಕೆ 1,000 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಅಲ್ಲಿ ಬಂದೋಗ್ತಕ್ಕಂಥವ್ರಿಗೆ ಬಿ ಪಿ ಶುಗರ್ ಇದ್ದರೆ ಅವ್ರಿಗೆ ಪ್ರತಿ ತಿಂಗಳು ಆ ಬಿ ಪಿ ಶುಗರ್ಗೆ ಯಾವ ಟ್ಯಾಬ್ಲೆಟ್ ಬೇಕು ಟ್ಯಾಬ್ಲೆಟನ್ನು ಕೊಡ್ತಕ್ಕಂಥದ್ದು. ಮತ್ತು ಬೇರೆ ಸುಮಾರು 22ರಿಂದ 25 ಥರದ ಮೆಡಿಷನನ್ನು ಇಟ್ಟಿದ್ದೇವೆ. ಇದನ್ನು ಒಂದು ತಿಂಗಳಿಗೆ ಏನು ಬೇಕು ಅಂತಕ್ಕಂಥದ್ದು ಇಟ್ಟಿದ್ದೇವೆ. ಮಹಾನಗರ ಪಾಲಿಕೆಯಿಂದ ಏನು ಕೊಡುತ್ತೆ ಅದನ್ನು ತೊಗೊತೇವೆ. ಮತ್ತು ಇನ್ನು ಉಳಿದಿರ್ತಕ್ಕಂಥದ್ದನ್ನ ನಾನು ಟ್ರಸ್ಟ್ ವತಿಯಿಂದ ನನ್ನ ಕ್ಷೇತ್ರದ ಜನರಿಗೆ ಅತ್ಯುತ್ತಮವಾಗಿ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಆರೋಗ್ಯದಲ್ಲಿ ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ಮಾಡಿ ಏನು ಮಾಡ್ತಾ ಇದ್ದೇನೆ. ಬಹುಶಃ ಇತ್ತೀಚಿನ ದಿನದಲ್ಲಿ ಥೈರಾಯ್ಡ್ ಸಮಸ್ಯೆ ಇಡೀ ಎಲ್ಲ ಸಮಾಜದಲ್ಲೂ ಜಾಸ್ತಿ ಕಾಣಿಸ್ಕೊಂಡಿದೆ. ನಾನು 2008ರಿಂದ ನೂರಾರು ಕ್ಯಾಂಪ್ಗಳನ್ನು ಮಾಡಿದ್ದೀನಿ. ಪ್ರತಿ ತಿಂಗಳು 1-2 ನಾನು ನನ್ನ ಟ್ರಸ್ಟ್ ಮೂಲಕ ಇದು ಮಾಡ್ಕೊಂಬರ್ತೇನೆ. ಕಳೆದ 7-8 ತಿಂಗಳಿಂದ ಗಮನಿಸಿದ್ದೇನೆ ಥೈರಾಯ್ಡ್ ಸಮಸ್ಯೆ ಮಹಿಳೆಯರಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಮಾಡಿ ಕ್ಷೇತ್ರದ 10 ಕಡೆ ಥೈರಾಯ್ಡ್ ಸಮಸ್ಯೆಗೂ ಚಿಕಿತ್ಸೆನ ಸ್ಯಾಂಪಲ್ಗಳನ್ನು ತಗೊಂಡು ಆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥದ್ದಕ್ಕೆ ಅಲ್ಲಿ ಪರೀಕ್ಷೆಯನ್ನು ಮಾಡಿ 1 ದಿನದಲ್ಲೇ ಥೈರಾಯ್ಡ್ ಇರ್ತಕ್ಕಂಥ ನನ್ನ ಸಹೋದರಿಯರಿರ್ಬೋದು, ನನ್ನ ತಾಯಂದಿರಿರ್ಬೋದು, ಅವರಿಗೆ ಉಚಿತವಾಗಿ ಮೆಡಿಸಿನನ್ನು ಕೊಡ್ತಕ್ಕಂಥ ಕೆಲಸನೂ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರದಲ್ಲಿ ಪ್ರಾರಂಭ ಆಯ್ತಾ ಇರ್ತಕ್ಕಂಥದ್ದು. ಇದನ್ನು ಎಲ್ಲರಿಗೂ ಉಪಯೋಗ ಚೆನ್ನಾಗಿ ಅನುಕೂಲ ಆಗ್ತಾಯಿದೆ. ನಮಗೂ ಚೆನ್ನಾಗಾಗಿದೆ. ಇವತ್ತು ಬ್ಲಡ್ ಚೆಕಪ್ ಇತ್ತು, ಫ್ರೀ ಇದೆ. ಎಲ್ಲ ಮಾತ್ರೆ ಎಲ್ಲ ಕೊಡ್ತಾರೆ ಸರ್. ಎಲ್ಲದಕ್ಕೆ ಬಿ ಪಿ ಕೊಡ್ತಾರೆ, ಶುಗರ್ ಇರೋದಕ್ಕೆ ಕೊಡ್ತಾರೆ, ಮತ್ತು ಏನಾದ್ರು ಮೈ ಪ್ರಾಬ್ಲಮ್ ಏನು ನೋವಿದ್ದರೆ ಇಂಥದಕ್ಕೆ ಎಲ್ಲದಕ್ಕೂ ಕೊಡ್ತಾರೆ. ಎಲ್ಲ ಕಾಯಿಲೆಗೂ ಕೊಡ್ತಾರೆ. ಕಾಲು ನೋವು, ಮೈಕೈ ನೋವು, ಅಸಿಡಿಟಿ, ಇದಕ್ಕೆಲ್ಲ ಮಾತ್ರ. ನಮ್ಮ ಕ್ಲಿನಿಕ್ಕಿಂದ ಭಾರಿ ಜನ ಇಲ್ಲಿ ಬಂದು ಡೈಲಿ ಬೆಳಿಗ್ಗೆ ಸಂಜೆಯಲ್ಲೂ ಫ್ರೀಯಾಗಿ ನೋಡಿಕೊಂಡು ಅವರಿಗೆ ದುಡ್ಡು ಉಳಿತಾಯ ಆಗ್ತಾಯಿದೆ, ಅನುಕೂಲವೂ ಆಗ್ತಾಯಿದೆ. ಅದರಿಂದ ಅವರು ಭಾರಿ ಮೆಚ್ಚುಗೆ ಪಡ್ತಾ ಇದ್ದಾರೆ ಗೋಪಾಲಯ್ಯನವ್ರನ್ನ. ಇಡೀ 224 ಕ್ಷೇತ್ರದಲ್ಲಿ ಕಂಪೇರ್ ಮಾಡಿದ್ರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಭಾರಿ ಇಂಪ್ರೂವ್ ಆಗಿದೆ. ಜನಗಳಿಗೆ ಅನುಕೂಲ ಆಗಿದೆ. ಜನಗಳು ಅವ್ರನ್ನ ಹೆಮ್ಮೆ ಪಡ್ತಾರೆ. ನೆಕ್ಸ್ಟ್ ಅವರೇ ಬರಬೇಕು, ಅವ್ರನ್ನೇ ಗೆಲ್ಲಿಸ್ಬೇಕು. ನನ್ನ ಹೆಸರು ಲಕ್ಷ್ಮಣಗೌಡ ಅಂತ. ನನಗೆ 78 ವಯಸ್ಸಾಗಿದೆ. ನಮ್ಮ ಸಂಘ ಇಲ್ಲಿ ಹಿರಿಯ ನಾಗರಿಕರ ಸಂಘ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ. ಅವರು ನಮ್ಮ ಮಿನಿಸ್ಟ್ರು ಆ ಹಿರಿಯ ನಾಗರಿಕ ಸಂಘನ ಕಟ್ಟಿಕೊಟ್ಟಿದ್ರು. ಅಲ್ಲಿ ಸುಮಾರು 800 ಜನ ಮೆಂಬರ್ ಇದ್ದೀವಿ ನಾವು. ಅವ್ರಿಗೆ ಭಾರಿ ಬಡವರೆಲ್ಲ ಇದ್ದಾರೆ. ಆದರೆ ನಮ್ಮ ಸಂಘದಲ್ಲಿ ವಿಪರೀತ ಬಡವರು ಇದ್ದಾರೆ. ಅವರು ಭಾರಿ ಒದ್ದಾಡೋರು ಮೆಡಿಸಿನ್ ತಗೊಳಕ್ಕೆ, ಇಂಜೆಕ್ಷನ್ ತಗೊಳಕ್ಕೆ. ಆವಾಗ ನಮ್ಮ ಸಂಘದ ಹತ್ರನೇ ನಮ್ಮ ಏರಿಯಾದಲ್ಲಿ ಒಂದು ನಮ್ಮ ಕ್ಲಿನಿಕ್ ಅಂತ ಒಂದು ಮಾಡಿಕೊಟ್ರು. ಇಲ್ಲಿ ಮಾಡೋದ್ರಿಂದ ಬಡವರಿಗೆ ಭಾರಿ ಉಪಕಾರ ಇದು. ಜೊತೆಗೆ ಸೀನಿಯರ್ ಸಿಟಿಗಂತೂ ಮೋಸ್ಟ್ ಉಪಕಾರ ಆಗಿದೆ. ಯಾಕೆ ಕೆಲವರಿಗೆ ಹಾರ್ಟ್ ಆಪ್ರೇಷನ್ನು ಅಂಥದ್ದು ಇಂಥದ್ದು ಬಂದಾಗ ಕೈಯಿಂದ ದುಡ್ಡು ಕೊಟ್ಟು ಹಾರ್ಟ್ ಆಪ್ರೇಷನ್ಸು ಕೂಡ ಕೆಲವರಿಗೆ ಸಹಾಯ ಮಾಡಿದ್ದಾರೆ. ಈ ಥರ ಎಲ್ಲ ಗೋಪಾಲಯ್ಯನವರೆಲ್ಲ ಮಾಡಿರೋದ್ರಿಂದ ಜನ ಭಾರಿ ಅವ್ರನ್ನ ಮೆಚ್ಕೊಂಡಿದ್ದಾರೆ. ಅವರೇ ಬರೋದು ಗ್ಯಾರಂಟಿ. ಅದರಲ್ಲಿ ಹೈಯೆಸ್ಟ್ ಲೀಡಿಂಗಲ್ಲಿ ಬರ್ತಾರೆ. ಈ ಏರಿಯಾದಲ್ಲಿ ಬೇರೆ ಯಾರು ಬರೋಕ್ಕಾಗೋದಿಲ್ಲ. ನಮ್ಮ ಹಿರಿಯ ವೇದಿಕೆಗೆ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡಲಿ, ಅವರಿಗೆ ಮತ್ತೆ ಗೆದ್ದು ಬಂದು ನಮ್ಮೆಲ್ಲರಿಗೂ ಮತ್ತೆ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ದೇವ್ರ ಪ್ರಾರ್ಥನೆ ಮಾಡ್ತೀನಿ.